ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಟು ಇವತ್ತಿನ ಇನ್ನೊಂದು ಶಾಪಿಂಗ್ ಹಾಲ್ ವಿಡಿಯೋಗೆ. ನನಗೆ ಫಸ್ಟ್ ಆಫ್ ಆಲ್ ಶಾಪಿಂಗ್ ಅಂದ್ರೆ ತುಂಬಾ ಇಷ್ಟ. ಅಂಡ್ ಜೊತೆಗೆ ಇವತ್ತು ಫ್ಲಿಪ್ಕಾರ್ಟ್ ಇಂದ ಒಂದಷ್ಟು ಕುರ್ತಾ ಸೆಟ್ ನ ತಂದಿದ್ದೀನಿ. ನೀವು ಅಫ್ಕೋರ್ಸ್ ತಮ್ಮನೇನಲ್ಲಿ ನೋಡೇ ಬಂದು ಕ್ಲಿಕ್ ಮಾಡಿರ್ತೀರಾ, ಬಿಕಾಸ್ ನಿಮ್ಗೂ ಕುರ್ತಾ ಸೆಟ್ ಅಂದ್ರೆ ಇಷ್ಟ ಇರ್ಬೋದು ಅಥವಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನೋಡ್ತಿದ್ರೆ ಡೆಫಿನೆಟ್ಲಿ ವಿಡಿಯೋ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಬಿಕಾಸ್ ನಾನು ಕೂಡ ಕುರ್ತಾ ಸೆಟ್ ಮೇಲೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಕ್ ಹೋಗಲ್ಲ. ಬಿಕಾಸ್ ಒಂದ್ಸಲ ತಗೊಂಡ್ರೆ ನಾನು ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡಲ್ಲ. ನಂಗೆ ಪ್ರತಿ ಹಬ್ಬಕ್ಕೆಲ್ಲ ಹೊಸ ಹೊಸದಿರ್ಬೇಕು ಅಂತ ಆಸೆ. ಬಟ್ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದೀನಿ. ಬಟ್ ಸ್ಟಿಲ್ ನನಗೆ ಮೊದ್ಲಿಂದ ಅದೇ ತರ. ಹಂಗಾಗಿ ನಂಗೆ ಕುರ್ತಾ ಸೆಟ್ ಮೇಲೆ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಕ್ ಹೋಗಲ್ಲ. ಬಟ್ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ತರಿಸಿದೀನಿ ಫ್ಲಿಪ್ಕಾರ್ಟ್ ಇಂದ. ಬಟ್ ಫ್ಲಿಪ್ಕಾರ್ಟ್ ಇಂದ ಬರೋ ತುಂಬಾನೇ ಟೈಮ್ ತಗೊಳುತ್ತೆ ಗೈಸ್, ಯಾಕಂತ ನನಗೆ ಗೊತ್ತಾಗಿಲ್ಲ. ಅಂಡ್ ಒಂದೇ ಒಂದ್ 4 ಕುರ್ತಾ ಸೆಟ್ ಬಂತು. ಇನ್ನೊಂದು ಕುರ್ತಾ ಸೆಟ್ ಬರಕ್ಕೆ ಆಲ್ಮೋಸ್ಟ್ ಲೈಕ್ 20 ಡೇಸ್ ಏನೋ ಟೈಮ್ ತಗೊಂಡಿದೆ. ಅಂಡ್ ಹೇಳ್ದಲ್ಲೇ ರಿಫಂಡ್ ಮಾಡ್ತಾ ಇದ್ರು, ಹೇಳ್ದಲ್ಲ ರಿಪ್ಲೇಸ್ಮೆಂಟ್ ಎಲ್ಲ ಮಾಡ್ತಾ ಇದ್ರು. ಸೊ ಹಂಗಾಗಿ ವಿಡಿಯೋ ತುಂಬಾ ಲೇಟ್ ಆಗಿ ಪೋಸ್ಟ್ ಮಾಡ್ತಿದ್ದೀನಿ. ಬಿಕಾಸ್ ನಾನು ಆರ್ಡರ್ ಮಾಡಿದ್ದೆ ಲಾಸ್ಟ್ ಐ ಥಿಂಕ್ 1.5 ತಿಂಗಳೇನೋ ಸಮಥಿಂಗ್ ಆಗಿದೆ ಅನ್ಕೊಂತೀನಿ, ನಾಟ್ ಎಕ್ಸಾಕ್ಟ್ಲಿ ಶೋರ್. ಸೊ ಡೆಫಿನೆಟ್ಲಿ 5 ಕುರ್ತಾ ಸೆಟ್ ನಿಮ್ಗೆ ಇಷ್ಟ ಆಗುತ್ತೆ. ಬೋತ್ ನೀವು ಆಫೀಸ್ ಮತ್ತೆ ಕಾಲೇಜ್ಗೆ ಹಾಕೊಂಡು ಹೋಗ್ಬೋದು, ಈವನ್ ಫಂಕ್ಷನ್ಗೂ ಸಹ ಹಾಕೊಂಡು ಹೋಗ್ಬೋದು ಅಂತ ಒಂದು ಕುರ್ತಾ ಸೆಟ್ ನ ಆರ್ಡರ್ ಮಾಡಿದೀನಿ. ಸೊ ಇವಾಗ ಏನೆಲ್ಲ ಆರ್ಡರ್ ಮಾಡಿದೀನಿ, ಈ ತರ ಪ್ಯಾಟರ್ನ್ಸ್ ಅಲ್ಲಿ ಅಷ್ಟೊಂದು ಕುರ್ತಾಗಳು ನನ್ನ ಹತ್ರ ಇರ್ಲಿಲ್ಲ. ಸೊ ಹಂಗಾಗಿ ಇದನ್ನೆಲ್ಲ ತರಿಸಿದೀನಿ. ಸೊ ನಂಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಗಂಟ್ಲು ನಿಮ್ಗೆ ನನ್ನ ವಾಯ್ಸ್ ಅಂತ ಒಂಥರ ಕೇಳಿಸ್ತಿರ್ಬೋದು ನಿಮ್ಗೆ. ಸೊ ಶುರು ಮಾಡೋಣ. ಅಂಡ್ ಎಲ್ಲಾ ಕುರ್ತಾ ಸೆಟ್ ಲಿಂಕ್ಗಳು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ, ಅಥವಾ ನೀವು ಲಿಂಕ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕೆಳಗಡೆ ಕಮೆಂಟ್ ಅಲ್ಲಿ ಲಿಂಕ್ ಅಂತ ಟೈಪ್ ಮಾಡಿದ್ರೆ ಸಾಕು, ನಿಮ್ಗೆ ಆಟೋಮೆಟಿಕ್ ಆಗಿ ಲಿಂಕ್ ಬರುತ್ತೆ. ಸೊ ನೀವು ಕ್ಲಿಕ್ ಮಾಡಿ ಬೈ ಮಾಡಿ. ಡೆಫಿನೆಟ್ಲಿ ತುಂಬಾ ತುಂಬಾ ಅಫೋರ್ಡಬಲ್ ಅಲ್ಲೇ ಆರ್ಡರ್ ಮಾಡಿದೀನಿ. ಬಟ್ ಇವಾಗ ಪ್ರೈಸಸ್ ಚೇಂಜ್ ಆಗಿರ್ಬೋದು, ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಬಟ್ ಒಂದ್ಸಲ ಚೆಕ್ ಮಾಡಿ, ಬಿಕಾಸ್ ನಾನು ತಗೊಂಡಿದ್ದು ತುಂಬಾನೇ ಟೈಮ್ ಹಿಂದೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸೊ ಶುರು ಮಾಡೋಣ. ಸೊ ಒನ್ ಬೈ ಒನ್ ನೋಡ್ಕೊಂಡ್ ಬನ್ನಿ, ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ, ನನಗೆ ಯಾವ್ದು ಚೆನ್ನಾಗಿ ಕಾಣಿಸ್ತು ಅಂತ ಕಮೆಂಟ್ ಅಲ್ಲಿ ನಂಗೆ ತಿಳಿಸಿ, ಓಕೆನಾ. ಸೊ ಫಸ್ಟ್ ಕುರ್ತಾ ಸೆಟ್ ಬಂದು ನೀವೇನ್ ಇವಾಗ ನೋಡ್ತಿದ್ದೀರಾ, ಇದೇ ಕುರ್ತಾ ಸೆಟ್. ಇದು ನಾನು ಆಲ್ರೆಡಿ ಯುಗಾದಿ ಹಬ್ಬಕ್ಕೆ ಹಾಕೊಂಡಿದ್ದೆ. ಇಲ್ಲಿ ಪ್ರಿಂಟ್ ಇದೆ, ತುಂಬಾ ಚೆನ್ನಾಗಿ ವರ್ಕ್ ಚೆನ್ನಾಗಿ ಕಾಣಿಸುತ್ತೆ. ಆಕ್ಚುಲಿ ಸ್ವಲ್ಪ ಚಿಕನ್ ಕಾರಿ ಕುರ್ತಿ ತರ ಕಾಣಿಸುತ್ತೆ. ಇವನ್ ಪ್ಯಾಂಟ್ ಅಲ್ಲೂ ಕೂಡ ಸೇಮ್ ಈ ಕೈ ಹತ್ರ ಏನಿದೆಯಲ್ಲ ಡಿಸೈನ್, ಸೇಮ್ ಇದೇ ತರ ಪ್ಯಾಂಟ್ ಎಂಡ್ ಅಲ್ಲಿ ಕೂಡ ಇದೆ, ಓಕೆನಾ. ನಾನು ಸಾಧ್ಯ ಆದ್ರೆ ಸೈಡ್ ಅಲ್ಲಿ ಹಾಕಿರ್ತೀನಿ ಬಟ್ಟೆ, ಯಾವ ತರ ಕಾಣಿಸುತ್ತೆ ಅಂತ ನೀವು ನೋಡ್ಬೋದು. ತುಂಬಾ ಕಂಫರ್ಟಬಲ್ ಆಗಿದೆ ಬಟ್ಟೆ ಇದು. ನಾನು ಸೈಜ್ ಮೀಡಿಯಂ ಅಲ್ಲಿ ಆರ್ಡರ್ ಮಾಡಿದ್ದು. ತುಂಬಾನೇ ಚೆನ್ನಾಗಿದೆ. ಅಫ್ಕೋರ್ಸ್ ಬ್ಲಾಕ್ ಅಂತೂ ಎಲ್ರಿಗೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ಬೋದು ಪ್ಯಾಂಟ್ ಕೂಡ ಈ ತರ ಇದೆ ಡಿಸೈನು. ಫುಲ್ಲು ನಿಮ್ಗೆ ಪ್ರಿಂಟೆಡ್ ಬರುತ್ತೆ. ತುಂಬಾ ಬ್ಯೂಟಿಫುಲ್ ಡ್ರೆಸ್, ಮಸ್ಟ್ ಟ್ರೈ. ಅಂಡ್ ತುಂಬಾ ಸೆಲೆಬ್ರಿಟೀಸ್ ಹಾಕಿರೋದನ್ನ ನಾನು ಕೂಡ ನೋಡಿದೀನಿ. ಸೊ ಹಂಗಾಗಿ ನಾನು ಕೂಡ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದಾಯ್ತು. ಹೆಂಗಿದೆ ಅಂತ ಕಮೆಂಟ್ ಮಾಡಿ ಆಯ್ತಾ. ಸೊ ಇದು ನನ್ನ ಸೆಕೆಂಡ್ ಕುರ್ತಾ ಸೆಟ್. ಈ ಕುರ್ತಾ ಸೆಟ್ ಸ್ವಲ್ಪ ಲೇಟ್ ಆಗಿ ಬಂದಿದ್ ಕಾರಣ ಈ ವಿಡಿಯೋ ಕೂಡ ಲೇಟ್ ಆಗಿ ಮಾಡ್ತಾ ಇದ್ದೀನಿ. ಬಿಕಾಸ್ ಇದು ಆಲ್ಮೋಸ್ಟ್ ಹೇಳಿದಾಗೆ 20 ಡೇಸ್ ಟೈಮ್ ತಗೊಂತು ಅಂತ. ನಾನು ಅನ್ಕೊಂಡೆ ಇದನ್ನ ಟಾಪ್ ನೋಡಿ ನಾನು ಇದನ್ನ ರಿಜೆಕ್ಟ್ ಮಾಡ್ಬಿಡ್ತೀನಿ, ರಿಟರ್ನ್ ಕೊಟ್ಬಿಡ್ತೀನಿ ಅಂತ. ಬಟ್ ಹಾಕೊಂಡ್ಮೇಲೆ ನನಗೆ ಎಷ್ಟೊಂದು ಇಷ್ಟ ಆಯ್ತು ಅಂದ್ರೆ, ಈ ತರ ಪ್ಯಾಟರ್ನ್ ಅಲ್ಲಿ ನನ್ನ ಹತ್ರ ಯಾವ್ದು ಕುರ್ತಾ ಸೆಟ್ಟೇ ಇರ್ಲಿಲ್ಲ. ಅಂಡ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತ ಕುರ್ತಾ ಸೆಟ್. ಜೊತೆಗೆ ಇಲ್ಲಿ ಸೈಡ್ ಅಲ್ಲಿ ಪಾಕೆಟ್ಸ್ ಕೂಡ ಇದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಐ ಥಿಂಕ್ ಪ್ಯೂರ್ ಕಾಟನ್ ಅಥವಾ ಸ್ವಲ್ಪ ಕಾಟನ್, ಎಕ್ಸಾಕ್ಟ್ಲಿ ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನನ್ಗೆ ಲಿಂಕ್ ಹಾಕ್ದ ನೀವು ಹೋಗಿ ಚೆಕ್ ಮಾಡಿ. ಅಂಡ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಫುಲ್ ಕುರ್ತಾ ಸೆಟ್ ನ ತೋರಿಸ್ತೀನಿ ಆಯ್ತಾ. ಸೊ ನಿಮ್ಗೆ ಈ ತರ ಬರುತ್ತೆ ನೆಕ್ಕು, ಸ್ಲೀವ್ಲೆಸ್, ಬ್ಯಾಕ್ ಸೈಡು ಒಂದು ಏನಪ್ಪಾ ಬಟನ್ ಇದೆ. ಅಂಡ್ ಪಾಕೆಟ್. ಪ್ಯಾಂಟು ಅಷ್ಟೇ, ಟಾಪ್ ತುಂಬಾ ಉದ್ದ ಇದೆ ಬಟ್ ಪ್ಯಾಂಟು ಸ್ವಲ್ಪ ಮೇಲೇನೆ ಇದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫಿಟ್ಟಿಂಗ್ ಆಕ್ಚುಲಿ. I'll show you. ಸಿ, ಪ್ಯಾಂಟ್ ಸ್ವಲ್ಪ ಮೇಲೆ ಇರೋ ಕಾರಣ ಇದಕ್ ಚೆನ್ನಾಗಿ ಕುತ್ಕೊಂಡಿದೆ. ಆಕ್ಚುಲಿ ಸ್ವಲ್ಪ ಉದ್ದ ಇದ್ರು ನಂತರ ಕುಳ್ಳುಕಿದ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ ಗೈಸ್. ಕಲರ್ ಅಂತೂ ತುಂಬಾನೇ ಚೆನ್ನಾಗಿದೆ. ಮಸ್ಟ್ ಬೈ. ಇದ್ರಲ್ಲಿ ಬೇರೆ ಬೇರೆ ಕಲರ್ಸ್ ಇದೆ. ಇವಾಗಂತೂ ಎಲ್ಲಾ ಕಲರ್ ಅಲ್ಲೂ ಈ ಪ್ಯಾಟರ್ನ್ ಅಲ್ಲಿ ಡ್ರೆಸ್ ಅವೈಲೇಬಲ್ ಇದೆ. ನೀವು ಯಾವ ಕಲರ್ ಬೇಕಾದ್ರೂ ಚೂಸ್ ಮಾಡ್ಕೊಂಡು ತಗೋಬಹುದು.
ಸೊ ಈ ಕುರ್ತಾ ಸೆಟ್ ನಂಗೆ ಸ್ವಲ್ಪ ಓಕೆ ತರ ಅನ್ಸ್ತು. ನನ್ ಫೋಟೋದಲ್ಲಿ ನೋಡಿದಾಗ ತುಂಬಾನೇ ಚೆನ್ನಾಗಿತ್ತು. ಬಟ್ ಇದು ಪರವಾಗಿಲ್ಲ, ಅಷ್ಟು ಬ್ಯಾಡ್ ಆಗಲ್ಲ. ಬಟ್ ಪರವಾಗಿಲ್ಲ, ಕಾಲೇಜ್ ಮತ್ತೆ ಆಫೀಸ್ಗೆಲ್ಲ ನೀವು ವೇರ್ ಮಾಡ್ಕೊಂಡು ಹೋಗ್ಬೋದು. ಸ್ವಲ್ಪ ಅಟ್ರಾಕ್ಟಿವ್ ಕಾಣಿಸುತ್ತೆ ಕಲರು. ಬಟ್ ಮೇ ಬಿ ನನ್ ಬಾಡಿ ಟೈಪ್ ಆತರ ಕಾಣಿಸ್ತಾ ಇದೆಯೇನೋ ನನ್ನ ಹೈಟ್ಗೆ. ನಿಮಗ್ ಮೇ ಬಿ ಚೆನ್ನಾಗಿ ಕಾಣಿಸ್ಬೋದೇನೋ, ನೀವು ಟ್ರೈ ನೋಡ್ಬೋದು. ಬಿಕಾಸ್ ಬಜೆಟ್ ಫ್ರೆಂಡ್ಲಿ ಆಗಿ ಕೂಡ ಇದೆ. ಸೊ ನಾನು ಫುಲ್ ಔಟ್ಫಿಟ್ ನ ನಿಮ್ಗೆ ತೋರಿಸ್ತೀನಿ ರೀ. ಸೊ ಫ್ರಂಟ್ ಲೈನ್ ಅಲ್ಲಿ ಈ ತರ ಇದೆ. ಅಂಡ್ ಫುಲ್ ಸ್ಲೀವ್ ಅಲ್ಲ, ಒಂದು 3/4 ಸ್ಲೀವ್ ಇದೆ. ಇದಕ್ಕೆ ವೈಟ್ ಪ್ಯಾಂಟ್ ಇರೋದು. ಸೊ ನೀವು ನೋಡ್ಬೋದು. ನಾಟ್ ಲೆಂತ್ ಬಂದು ನಿಮ್ಗೆ ಟಾಪ್ದು ನನ್ನ ಹೈಟ್ಗೆ ಇಷ್ಟು ಉದ್ದ ಬರುತ್ತೆ. ಮೊಣ್ಕಾಲಿಂದ ಸ್ವಲ್ಪ ಉದ್ದ ಇದೆ. ಅಂಡ್ ಪ್ಯಾಂಟ್ಗೆ ಕೆಳಗಡೆ ಸ್ವಲ್ಪ ಸಿಲ್ವರ್ ಕಲರ್ದೇನೋ ಒಂದು ಡಿಸೈನ್ ತರ ಮಾಡಿದ್ದಾರೆ. ಅಂಡ್ ಫ್ಲವರ್ ಪ್ರಿಂಟೆಡ್ ಡ್ರೆಸ್. ನಾಟ್ ಬ್ಯಾಡ್ ಗೈಸ್. ನಿಮ್ಗೆ ಹೆಂಗ ಅನ್ಸುತ್ತೆ? ನನ್ಗೆ ಓಕೆ ತರ ಅನ್ನಿಸ್ತಿತ್ತು. ಮೇ ಬಿ ನನ್ನ ಟೇಸ್ಟ್ಗೆ. ಮೇ ಬಿ ನಿಮ್ಗೆ ಇಷ್ಟ ಆಗಬಹುದೇನೋ, ಟ್ರೈ ಮಾಡಿ ನೋಡಿ. ಸೊ ಈ ತರ. ನೆಕ್ಸ್ಟ್ ಬಂದು ಈ ಕಲರ್ ನನ್ನ ಹತ್ರ ಯಾವ್ದು ಇಲ್ಲ ಅಂತ ತಗೊಂಡೆ. ಇದಂತೂ ಪಕ್ಕ ಪ್ರೊಫೆಷನಲ್ ತರಾನೇ ಕಾಣಿಸುತ್ತೆ. ಯಾಕಂತ ನನಗೆ ಗೊತ್ತಿಲ್ಲ, ಹಾಕೊಂಡಾಗ್ಲೆಲ್ಲ ಈ ಆಫೀಸಲ್ಲಿ ಮೀಟಿಂಗ್ಸ್ಗೆಲ್ಲ ಹೋಗ್ತಲ್ಲ, ಆ ತರ ಫೀಲ್ ಆಗ್ತಿರುತ್ತೆ. ಇದು ಕೂಡ ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ಪಿಕ್ಚರ್ ಅಲ್ಲಿ ನೋಡಕ್ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸಿತ್ತು. ಐ ಥಾಟ್ ಇಲ್ಲಿ ಬಂದು ಒಂದು ದಾರ ಕೊಡ್ತಾರೆ, ಕಟ್ಕೋಬಹುದು, ಎಷ್ಟು ಬೇಕೋ ಅಷ್ಟು ಟೈಟ್ ಮಾಡ್ಕೋಬಹುದು ಅಂತ ಅನ್ಕೊಂಡಿದ್ದೆ. ಬಟ್ ಬರೀ ಬಟನ್ಸ್ ಬಂದಿದೆ. ಅಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಅಂಡ್ ಫುಲ್ ಡ್ರೆಸ್ ನ ತೋರಿಸ್ತೀನಿ ರೀ. ಸೊ ಫ್ರಂಟ್ ಲೈನ್ ನೀವು ನೋಡ್ಬೋದು, ವಿ ಶೇಪ್ ಇದೆ. ಸೊ ಚೆನ್ನಾಗಿದೆ. ಇದೊಂಥರ ಥ್ರೆಡ್ ತರ ಮಾಡಿದ್ದಾರೆ. ಅದ್ ಬಿಟ್ಟು ಸ್ಲೀವ್ ಈ ತರ ಇದೆ. ಸ್ಲೀವ್ ಅಲ್ಲೂ ಸೇಮ್ ಅದೇ ತರ ಬಂದಿದೆ. ಅಂಡ್ ಸೈಡ್ ಅಲ್ಲಿ ಹೇಳಿದ್ನಲ್ಲ, ಸೊ ಈ ತರ ಬಟನ್ಸ್ ಕೊಟ್ಟಿದ್ದಾರೆ. ಅಂಡ್ ಪ್ಯಾಂಟ್ ಅಲ್ಲೂ ಕೂಡ ಸ್ವಲ್ಪ ಡಿಸೈನ್ಸ್ ಇದೆ. ಆಕ್ಚುಲಿ ಪ್ಯಾಂಟ್ ಅಲ್ಲೂ ಕೂಡ ಜೊತೆಗೆ ಪಾಕೆಟ್ ಸಹ ಇದೆ. ಇದರಲ್ಲಿ ಓನ್ಲಿ ಒನ್ ಸೈಡ್ ಪಾಕೆಟ್ ಅಷ್ಟೇ ಕೊಟ್ಟಿರೋದು. ಅಂಡ್ ಫುಲ್ ಬಂದು ಈ ತರ ಕಾಣಿಸುತ್ತೆ ಗೈಸ್. ಕರೆಕ್ಟ್ ಆಗಿದೆ ನನ್ನ ಬಾಡಿ ಫಿಟ್ಗೆ, ನನ್ನ ಹೈಟ್ಗೆಲ್ಲ ಕರೆಕ್ಟ್ ಆಗಿ ಏನಪ್ಪಾ ಸ್ಟಿಚ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಸೊ ಕಲರು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಅಂಡ್ ಆಫೀಸ್ಗೆ ಮತ್ತೆ ಕಾಲೇಜ್ಗೆಲ್ಲ ಸೂಪರ್ ಆಗಿ ಕಾಣಿಸುತ್ತೆ. ಈವೆಂಟ್ಸ್ಗೆಲ್ಲ ಐ ಡೋಂಟ್ ಥಿಂಕ್ ಸೊ. ಬಟ್ ಆಫೀಸ್ಗೆಲ್ಲ ನೀವು ಚೆನ್ನಾಗಿ ಹಾಕೊಂಡು ಹೋಗ್ಬೋದು. ಬ್ಯೂಟಿಫುಲ್ ಆಗಿ ಒಳ್ಳೆ ಜ್ಯುವೆಲರಿ ಎಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಬಟ್ಟೆ ಅಂತೂ ನನ್ನ ಫೇವ್ರೆಟ್. ಯಾವ ಕುರ್ತಾ ಸೆಟ್ ಅಲ್ಲೂ ದುಪ್ಪಟ್ಟ ಕೊಟ್ಟಿಲ್ಲ, ಬಟ್ ಇದ್ರಲ್ಲಿ ಮಾತ್ರ ದುಪ್ಪಟ್ಟ ಕೊಟ್ಟಿದ್ದಾರೆ. ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ನೋಡಿ. ನನಗೆ ಎಷ್ಟು ಇಷ್ಟ ಆಯ್ತು ಅಂದ್ರೆ, ಓ ಮೈ ಗಾಡ್, ಐ ಕಾಂಟ್ ಟೆಲ್ ಯು ಗೈಸ್, ಅಷ್ಟು ಚೆನ್ನಾಗಿದೆ. ಬಟ್ ಏನಪ್ಪಾ ಅಂದ್ರೆ ಸ್ವಲ್ಪ ಡೀಪ್ ಬರುತ್ತೆ. ನೀವು ಒಳಗಡೆ ಏನಾದ್ರು ಒಳ್ಳೆ ಇನ್ನರ್ ವೇರ್ ನ ಹಾಕೋಬೇಕಾಗತ್ತೆ. ವೆದರ್ ವೈಟ್ ಕಲರ್ ಆದ್ರೂ ಹಾಕೊಳ್ಳಿ ಅಥವಾ ಬ್ಲಾಕ್ ಆದ್ರೂ ಹಾಕೊಳ್ಳಿ. ಬಟ್ ತುಂಬಾನೇ ಬ್ಯೂಟಿಫುಲ್. ನನ್ಗಂತೂ ಎಷ್ಟು ಖುಷಿ ಆಯ್ತು ಅಂದ್ರೆ ಬಟ್ಟೆ ನೋಡ್ಬಿಟ್ಟು, ಓ ಮೈ ಗಾಡ್, ಇಷ್ಟು ಬ್ಯೂಟಿಫುಲ್ ಆಗಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ನಾನು ಫುಲ್ ಔಟ್ಫಿಟ್ ನ ತೋರಿಸ್ತೀನಿ ನಿಮ್ಗೆ. ಪ್ರೈಸ್ ಕೂಡ ತುಂಬಾ ವರ್ತ್ ಇದೆ ಗೈಸ್. ಆಕ್ಚುಲಿ ನಾನು ಇದನ್ನ ಮೀಶೋದಲ್ಲಿ ತುಂಬಾ ಸಲ ನೋಡಿದ್ದೆ, ಬಟ್ ಯಾವತ್ತೂ ಮೀಶೋದಲ್ಲಿ ಬೇಡ ಅನ್ಬಿಟ್ಟು ಸುಮ್ಮನೆ ಆಗಿದ್ದೆ. ಬಟ್ ಫ್ಲಿಪ್ಕಾರ್ಟ್ ಅಲ್ಲಿ ನೋಡಿದ್ಮೇಲೆ ನಂಗೆ ಇಷ್ಟ ಆಯ್ತು ಅಂತ ಇಮಿಡಿಯೇಟ್ ಆಗಿ ತರಿಸಿದ್ದಾಯ್ತು. ಸೊ ಲೆಟ್ ಮೀ ಶೋ ದ ಫುಲ್ ಔಟ್ಫಿಟ್ ತೋರಿಸ್ತೀನಿ ರೀ ನಿಮ್ಗೆ. ಸೊ ನಿಮ್ಗೆ ವಿ ನೆಕ್ಕೆ ಬರುತ್ತೆ ಇಲ್ಲಿ ಫ್ರಂಟ್ ಅಲ್ಲಿ. ತುಂಬಾ ಫ್ಲವರ್ ಡಿಸೈನ್ಸ್ ಇದೆ. ತುಂಬಾನೇ ಚೆನ್ನಾಗಿದೆ. ಐ ಆಮ್ ಸಾರಿ, ನಂಗೆ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಕ್ ಬರಲ್ಲ. ಬಟ್ ದುಪ್ಪಟ್ಟನು ತುಂಬಾ ಸಾಫ್ಟ್ ಆಗಿದೆ, ಸಕ್ಕದಾಗಿ ಕೊಟ್ಟಿದ್ದಾರೆ. ದುಪ್ಪಟ್ಟು ಸ್ವಲ್ಪ ಶಾರ್ಟ್ ಆಗಿದೆ, ಬಟ್ ಏನಫ್ ಅಷ್ಟೆಲ್ಲ ದುಪ್ಪಟ್ಟ ನಮ್ಗೆ ಅವಶ್ಯಕತೆ ಇರೋಲ್ಲ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ದೂರದಿಂದ ಹಿಂಗ್ ಕಾಣಿಸುತ್ತೆ. ನನಗಂತೂ ಯಾವಾಗ ಇದನ್ನ ಚೆನ್ನಾಗಿ ಸ್ಟೈಲ್ ಮಾಡ್ತೀನೋ ಅನ್ನೋಷ್ಟು ಕ್ಯೂರಿಯಾಸಿಟಿ ಬೆಳೆದ್ಬಿಟ್ಟಿದೆ ಆಯ್ತಾ. ಪ್ಯಾಂಟ್ ಕೂಡ ಪ್ಯೂರ್ ಬ್ಲಾಕ್, ಪ್ಲೇನ್ ಬ್ಲಾಕ್ ಇದೆ. ಪಾಕೆಟ್ ಅಂತ ಏನು ಕೊಟ್ಟಿಲ್ಲ ಇದಕ್ಕೆ. ಬಟ್ ದುಪ್ಪಟ್ಟ ನೀವು ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ. ಐ ಲವ್ ಇಟ್. ತುಂಬಾ ಬ್ಯೂಟಿಫುಲ್ ಡ್ರೆಸ್ ಗಸ್ ಇದು. ತುಂಬಾ ಬ್ಯೂಟಿಫುಲ್ ಡ್ರೆಸ್. ನೀವು ಬೈ ಮಾಡ್ಲೇಬೇಕಾಯ್ತಾ. ಯಾವ ಬರ್ಡೇ ಪಾರ್ಟಿಗಾರು ಬರ್ಡೇಗಾದ್ರೂ ವೇರ್ ಮಾಡಿ, ಟೆಂಪಲ್ಗಾದ್ರೂ ಹಾಕೋಬಹುದು. ಈವನ್ ರಿಸೆಪ್ಷನ್ ಮದ್ವೆಗಳಿಗೂ ಕೂಡ ಹಾಕೋಬಹುದು. ಅಷ್ಟೊಂದು ಚೆನ್ನಾಗಿದೆ. ಸೊ ನಾನ್ ನೋಡೋಣ ಯಾವ್ದಾದ್ರು ಒಂದು ಬೆಸ್ಟ್ ಫಂಕ್ಷನ್ ಬಂದ್ರೆ ಡೆಫಿನೆಟ್ಲಿ ಇದನ್ನ ವೇರ್ ಮಾಡ್ಕೊಂಡು ಹೋಗ್ತೀನಿ. ನಿಮ್ಗೆ ಹೆಂಗ್ ಅನಿಸ್ತು ಅಂತ ಹೇಳಿ. ದಿಸ್ ಇಸ್ ಮೈ ಫೇವ್ರೆಟ್. ಅಷ್ಟು ಕುರ್ತಾದಲ್ಲಿ ನಂಗೆ ತುಂಬಾ ಇಷ್ಟ ಆಯ್ತು ಗೈಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಎಲ್ಲಾ ಕುರ್ತಾ ಸೆಟ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ಎಲ್ಲಾ ಕುರ್ತಾ ಸೆಟ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಬೇಕಿದ್ರೆ ನಿಮ್ಗೆ ಏನ್ ಮಾಡ್ಬೇಕು ಅಂತ ಆಲ್ರೆಡಿ ಹೇಳಿದೀನಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮಿಸ್ ಮಾಡ್ಬೇಡಿ. ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಓಕೆ, ಬಾಯ್.